ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ದಂಟಿನ ಸಾರನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ ದಂಟು. ನಾನು ನಿನ್ನೆ ಮಾರ್ಕೆಟ್ಗೆ ಹೋಗಿದ್ದೆ ತರಕಾರಿಗೆ ಅಂತ. ಸಾಮಾನ್ಯವಾಗಿ ಇದು ಸಿಗೋದಿಲ್ಲ ಮಾರ್ಕೆಟಲ್ಲೂ ಕೂಡ, ಯಾವಾಗೋ ರೇರ್ ಆಗಿ ಸಿಗೋದು. ನಿನ್ನೆ ನೋಡಿದರೆ ನನಗೆ ಸಿಕ್ತು. 30 ರೂಪಾಯಿ ಕಟ್ಟಿತ್ತು, 40 ರೂಪಾಯಿ ಮಾರಿದ್ರಂತೆ. ನಾನು ಹೋಗುವಷ್ಟರಲ್ಲಿ 10 ರೂಪಾಯಿ ಕಡಿಮೆ ಮಾಡಿದರು, 30 ರೂಪಾಯಿ ಕಟ್ಟಂತೆ. ನೋಡಿ, ಇದೆಲ್ಲ ಒಂದೇ ಕಟ್ಟಿನ ದಂಟು, ಎಷ್ಟು ಚೆನ್ನಾಗಿದೆ. ಇದರಿಂದ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ. ಇದನ್ನು ನಾವು ಕಟ್ ಮಾಡೋದು ಹೇಗೆ ಅಂತಂದರೆ, ನೋಡಿ, ಇದು ಬಲ್ತಿದೆ. ಈ ಬಲ್ತಿರೋದನ್ನು ಸಿಪ್ಪೆ ತೆಗಿಬೇಕಾಗತ್ತೆ. ಹೀಗೆ ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದಾದ್ಮೇಲೆ ನಾವು ಇದು ಒಳಗಡೆ ಚೆನ್ನಾಗಿರುತ್ತೆ ಮೃದುವಾಗಿ, ಅಂಥದನ್ನು ತಗೋಬೇಕಾಗತ್ತೆ. ಇದು ಮಾತ್ರ ನೋಡಿ, ಇಂಥವು ತುಂಬಾ ಎಳೆವು, ಇದಕ್ಕೆ ಸಿಪ್ಪೆ ತೆಗಿಬೇಕಾಗಿಲ್ಲ, ಹಾಗೆ ಕಟ್ ಮಾಡಿ ಹಾಕ್ಬೋದು. ಈಗ ಇದನ್ನು ನಾವು ಸಿಪ್ಪೆ ತೆಗೆದು ದಂಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ದಂಟನ್ನು ಕಟ್ ಮಾಡಿದಾಗ ಈ ರೀತಿ ಎಳೆದು ಬಿಟ್ಟರೆ ನೋಡಿ, ಈ ರೀತಿ ಸಿಪ್ಪೆ ಬಂದುಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ. ಈ ರೀತಿ ಸಿಪ್ಪೆ ಬಂದುಬಿಡುತ್ತೆ. ನಾವು ತೆಗೆದು ಬಿಡಬೇಕು. ಈ ರೀತಿ ನಾವು ಹಿಂಗೆ ಚಾಕದ ಸಹಾಯದಿಂದ ಹಿಂಗೆ ತೆಗೆದಾಗ ಎಲ್ಲ ಸಿಪ್ಪೆ ಬಂದುಬಿಡುತ್ತೆ. ಈ ರೀತಿ ಎಲ್ಲ ತೆಗೆದುಬಿಟ್ಟು ನಾವು ದಂಟನ್ನು ಕಟ್ ಮಾಡ್ಕೊಳ್ಳೋಣ. ಎಳೆದೇನು ನಾವು ತೆಗಿಬೇಕಾಗಿಲ್ಲ. ನೋಡಿ, ಆ ರೀತಿ ಬಂದುಬಿಡುತ್ತೆ. ನೋಡಿ, ಸಿಪ್ಪೆ ತೆಗೆದುಬಿಟ್ಟಿದ್ದೀನಿ, ಒಂದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಎಳೆದು ಮಾತ್ರ ನಾವು ಸಿಪ್ಪೆ ತೆಗಿಬೇಕಾಗಿಲ್ಲ, ಹಾಗೆ ಕಟ್ ಮಾಡಿ ಹಾಕಿದ್ರೂ ಆಗುತ್ತೆ. ಹೀಗೆ ಎಲ್ಲನೂ ಕೂಡ ನಾವು ಕಟ್ ಮಾಡ್ಕೊಳ್ಳೋಣ. ದಂಟನ್ನು ನೋಡಿ ಫ್ರೆಂಡ್ಸ್, ಎಲ್ಲ ಈ ರೀತಿ ಕಟ್ ಮಾಡಿಕೊಂಡು ತೊಳೆದುಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈಗ ನಾವು ಸ್ಟವನ್ನು ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು, ನೋಡಿ, ಈ ಚೆಂಬಲ್ಲಿ 2.5 ಚೆಂಬು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಅರ್ಧ ಚೆಂಬು ನೀರು, 2.5 ಚೆಂಬು ನೀರು. ಇದು ಸ್ವಲ್ಪ ಬಿಸಿ ಆಗಲಿ ನೀರು. ಈಗ ನಾವು ನೋಡಿ, ತೊಗರಿಬೇಳೆ ಸ್ವಲ್ಪ ಹಾಕ್ತಾಯಿದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ ತೊಗರಿಬೇಳೆನ. ಮತ್ತು ನೋಡಿ, ಇಸ್ಕಿದ ಬೇಳೆ ರಾತ್ರಿ ನೆನೆಸಾಕಿದ್ದೆ. ಆ ರಾತ್ರಿ ನೆನೆಸಾಕಿದ್ದಂತಹ ಇಸ್ಕಿದ ಬೇಳೆನ ನಾನು ಹಾಕ್ತಾಯಿದ್ದೀನಿ. ನೀವು ಬೇಕಂತಂದರೆ ಅವರೆಬೇಳೆ ಹಾಕ್ಕೋಬೋದು. ಮತ್ತು ಅದರ ಜೊತೆಗೆ ನೋಡಿ, ಕಡಲೆಕಾಳು ಸ್ವಲ್ಪ ನೆನೆಸಿದ್ದೆ ರಾತ್ರಿ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಮಧ್ಯಾಹ್ನ 11 ಗಂಟೆಗೆ ಮಾಡ್ತಾಯಿದ್ದೀನಿ ಸಾಂಬಾರು. ರಾತ್ರಿ ನೆನೆಸಿದ್ದೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ನೆನೆಯಬೇಕು ಕಾಳು ಮತ್ತು ಹೆಸರು, ಇದು ಇಸ್ಕಿದ ಬೇಳೆ. ಈಗ ಇವು ಇಷ್ಟೂ ಚೆನ್ನಾಗಿ ಬೇಯಬೇಕು. ಬೇಯಲಿ. ಬೇಳೆಕಾಳು ಬೇಯೋಷ್ಟರಲ್ಲಿ ನಾವು ಮಸಾಲೆ ರುಬ್ಕೊಳ್ಳೋಣ. ನೋಡಿ, ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದರ ಜೊತೆಗೆ ನೋಡಿ 3 ಲವಂಗ ಹಾಕ್ತಾಯಿದ್ದೀನಿ, ಮತ್ತು 1 ಚಕ್ಕೆನ ಹಾಕ್ತಾಯಿದ್ದೀನಿ, 9 ಒಣಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಇದು 10 ಜನಕ್ಕಾಗುವಷ್ಟು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ. ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಇಷ್ಟನ್ನು ನಾವು ತರಿತರಿಯಾಗಿ ರುಬ್ಕೊಳ್ಳೋಣ, ನೀರು ಹಾಕ್ತೀರಾ. ಈಗ ನಾನು ನೋಡಿ, ತರಿತರಿಯಾದಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು 1, 2, 3, 4 ಸ್ಪೂನು ಮಸಾಲೆ ಪುಡಿ, ಅಂತಂದರೆ ಮಿಕ್ಸ್ ಮಸಾಲೆ ಪುಡಿ ತೆಗೆದುಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿರುವಂತಹ ಯಾವುದೇ ಮಿಕ್ಸ್ ಮಸಾಲೆ ಪುಡಿ ಆದರೂ ಕೂಡ ನೀವು ಉಪಯೋಗಿಸ್ಕೋಬೋದು, ನಿಮ್ಮ ಮನೆಯಲ್ಲಿರುವಂಥದ್ದು. ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ನಾನು 1/4 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಈಗ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಅದರ ಜೊತೆಗೆ ನೋಡಿ, 1 ಬೆಳ್ಳುಳ್ಳಿ, ದಪ್ಪದಾದಂತಹ ಬೆಳ್ಳುಳ್ಳಿನ ಸುಳಿದಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ನಾವು ನುಣ್ಣಿಗೆ ರುಬ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆಗೆ ಲಾಸ್ಟ್ನಲ್ಲಿ ನೋಡಿ, ಸುಟ್ಟ ಈರುಳ್ಳಿ
ಸುಟ್ಕೊಂಡಿದ್ದೀನಿ. ನೋಡಿ ಉಕ್ಕಿ ಬರ್ತಾ ಇದೆಯಲ್ಲ, ಉಕ್ಕಿ ಬಂದಾಗ ನೀವು ಏನು ಮಾಡಬೇಕಂತಂದರೆ ಈ ಮೇಲ್ಗಡೆ ಇದು ಇರುತ್ತೆ ನೋಡಿ, ಇದನ್ನು ತೆಗೆದು ಬಿಟ್ಟರೆ ಅದು ಮತ್ತೆ ಉಕ್ಕಿ ಬರೋದಿಲ್ಲ ಫ್ರೆಂಡ್ಸ್. ಬೇಳೆಕಾಳು ಬೇಯುವಾಗ ಅದನ್ನು ತೆಗೆದು ಬಿಡಬೇಕು. ನೋಡಿ ಇನ್ನು ಉಕ್ಕಿ ಬರೋದಿಲ್ಲ, ಎಷ್ಟೇ ಇಟ್ಟರೂ ಕೂಡ ಸ್ಟವ್ ಜಾಸ್ತಿ ನೋಡಿ, ಸ್ಟವ್ ಜಾಸ್ತಿ ಇಟ್ಟರೂ ಕೂಡ ಆ ರೀತಿ ಚೆನ್ನಾಗಿ ಬೇಯುತ್ತೆ. ಸಿಪ್ಪೆ ತೆಗೆದುಬಿಟ್ಟು ಈ ಈರುಳ್ಳಿನ ಸುಟ್ಕೊಂಡಿರೋದು ಸ್ಟವ್ ಮೇಲೆ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ನೋಡಿ ಸ್ವಲ್ಪ ಹುಣಸೆಯನ್ನು ನೆನೆ ಹಾಕಿದ್ದೀನಿ. ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ, ಸ್ವಲ್ಪ ಅಂತಂದರೆ ಸ್ವಲ್ಪನೇ, ಯಾಕಂದರೆ ನಾವು ದಂಟನ್ನು ತಿನ್ನುವಾಗ ಹುಳಿಯಾಗಿರುತ್ತೆ. ಅದರಿಂದಾಗಿ ಸ್ವಲ್ಪ ಹುಣಸೆಯನ್ನಾದರೆ ಸಾಕು. ಇದನ್ನು ನಾವು ಕಿವುಚ್ಕೊಂಡು ರಸನ ಜಾರ್ಗೆ ಹಾಕ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟಿದ್ದೀನಿ ಹುಣಸೆ ರಸ. ಈಗ ಈ 2 ಟೊಮೆಟೊನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಬೇಳೆ ಸ್ವಲ್ಪ ಒಂದು 1/4 ಭಾಗ ಬೆಂದ ಮೇಲೇ ಪಾತ್ರೆಗೆ ಹಾಕಬೇಕಾಗುತ್ತೆ, ಮುಂಚೆನೇ ಹಾಕಬಾರ್ದು. ಸಾಂಬಾರು ಜೊತೆ ಮಿಕ್ಸ್ ಮಸಾಲೆ ಜೊತೆಗೆ ಕೆಲವರು ರುಬ್ಕೊಳ್ತಾರೆ, ಆದರೆ ಚೆನ್ನಾಗಿರೋದಿಲ್ಲ ಸಾಂಬಾರು. ಪಾತ್ರೆಗೆ ಹಾಗೆ ಹಾಕಬೇಕಾಗಿ ಇರುತ್ತೆ. ನೋಡಿ ಬೇಳೆಕಾಳು ಒಂದು 1/4 ಭಾಗ ಬೆಂದಿದೆ. ಈಗ ನಾವು ಕಟ್ ಮಾಡಿಕೊಂಡಂತಹ ಟೊಮೆಟೊನ ಸೇರಿಸೋಣ. ಅದು ಚೆನ್ನಾಗಿ ಬೇಯಲಿ ಬೇಳೆ ಜೊತೆ. ನೋಡಿ ಬೇಳೆ ಎಲ್ಲ ಬೆಂದಿದೆ, ಬೇಳೆ ಚೆನ್ನಾಗಿ ಬೆಂದಿದೆ. ಇನ್ನು ಹೊಡಿಬೇಕಷ್ಟೇ ಬೇಳೆ. ಅಷ್ಟರಲ್ಲಿ ನಾವು ಈಗ ಕಟ್ ಮಾಡ್ಕೊಂಡಿರುವಂತಹ ದಂಟನ್ನೆಲ್ಲ ಹಾಕ್ಬಿಡೋಣ. ಒಂದು 5 ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ದಂಟು. ಅದರ ಜೊತೆನೇ ನೋಡಿ 2 ಆಲೂಗಡ್ಡೆ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ, ನೀಟಾಗಿ ತೊಳೆದು. ಈ 2 ಕೂಡ ಬೇಳೆ ಕಾಳು ಜೊತೆ ಚೆನ್ನಾಗಿ ಒಂದು 5 ನಿಮಿಷ ಬೆಂದರೆ ಸಾಕು. ಕುದಿ ಬಂದ ಮೇಲೆ 5 ನಿಮಿಷ ಬೇಯಬೇಕು. ನೋಡಿ ಈ ರೀತಿ ಕುದಿ ಬಂದ ಮೇಲೆ ಒಂದು 5 ನಿಮಿಷ ಕುದಿಬೇಕು. ಆಗಾಗ ಈ ರೀತಿ ಕಳಿಸ್ತಾ ಇರಿ, ಚೆನ್ನಾಗಿ ಬೇಯುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ 5 ನಿಮಿಷ ಆಯಿತು ಹಾಕಿ ದಂಟು ಮತ್ತು ಆಲೂಗಡ್ಡೆ. ಈಗ ನಾವು 5 ನಿಮಿಷ ಆದಮೇಲೆ ಆ ರೀತಿ ಚೆನ್ನಾಗಿ ಕುದೀತಾ ಇರುತ್ತೆ. ಅಂಥ ಟೈಮ್ನಲ್ಲಿ ನಾವೇನು ಮಾಡಬೇಕಂದ್ರೆ ಮಸಾಲೆನ ನಾವು ರುಬ್ಕೊಂಡಿರುವಂಥ ಮಸಾಲೆನ ಹಾಕ್ಬೇಕು. ನೀರನ್ನು ಜಾಸ್ತಿ ಹಾಕಬಾರ್ದು. ಮಿಕ್ಸಿ ಜಾರನ್ನು ನೀಟಾಗಿ ಕ್ಲೀನಾಗಿ ಮಸಾಲೆ ಎಲ್ಲ ತೊಳೆದು ಹಾಕ್ಬಿಡೋಣ. ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿರೋ ಮಸಾಲೆ ಹಾಕ್ಬಿಟ್ಟಿದ್ದೀನಿ. ನೋಡಿ ತುಂಬಾ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಸಾಂಬಾರು, ತೆಳ್ಳಗಿರಬಾರ್ದು. ತುಂಬ ತೆಳ್ಳಗಿದ್ದರೆ ಸಾಂಬಾರು ಟೇಸ್ಟ್ ಇರಲ್ಲ. ಈಗ ನಾವು ಮಸಾಲೆ ಅದು ನೀಟಾಗಿ ಬೇಯೋ ಅಷ್ಟರಲ್ಲಿ ಪಕ್ವವಾಗಿ ಆಗುತ್ತೆ ಸಾಂಬಾರು. ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ, ಕಲ್ಲುಪ್ಪನ್ನು ಸೇರಿಸಿದ್ದೀನಿ ನಾನು. ನಿಮಗೆ ಬೇಕಂದರೆ ಪುಡಿ ಉಪ್ಪನ್ನು ಸೇರಿಸ್ಕೋಬೋದು. ನನಗೆ ಕೈಯಲ್ಲೇ ಹಾಕೋದು ರೂಢಿ ಉಪ್ಪು. ನೀವು ಬೇಕಂದರೆ ಸ್ಪೂನಲ್ಲಿ ಬೇಕಂದರೆ ಹಾಕ್ಕೋಬೋದು. ಚೆನ್ನಾಗಿ ಕುದಿಯೋ ತನಕ ಬೇಯಬೇಕು ಫ್ರೆಂಡ್ಸ್ ಸಾಂಬಾರು. ನೀವು ಈ ರೀತಿ ಪಾತ್ರೆಯಲ್ಲಿ ಮಾಡಿದ್ರೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಕ್ಕರಲ್ಲಿ ಬೇಯಿಸಿದ್ರೆ ಒಂದು ಥರ ನೀರು ಥರ ಆಗಿಬಿಡುತ್ತೆ, ದಂಟು ಚೆನ್ನಾಗಿರೋದಿಲ್ಲ. ಅದರಿಂದಾಗಿ ಕುಕ್ಕರ್ಗಿಂತ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಾಗೂ ಇರುತ್ತೆ, ದಂಟು ಕೂಡ ಚೆನ್ನಾಗೂ ಬೇಯುತ್ತೆ. ಒಂದು 3/4 ಅವರಲ್ಲೇ ಪಾತ್ರೆಯಲ್ಲಿ ಕೂಡ ಸಾಂಬಾರು ಆಗಿಬಿಡುತ್ತೆ ಫ್ರೆಂಡ್ಸ್, ತುಂಬ ಹೊತ್ತು ಬೇಕಾಗಿಲ್ಲ. ಈಗ ಚೆನ್ನಾಗಿ ಬೇಯಬೇಕಾಗತ್ತೆ ಸಾಂಬಾರು, ಕುದಿಬೇಕು. ಸಾಂಬಾರು ಕುದೀತಾ ಇರಲಿ, ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಒಗ್ಗರಣೆ ಬಾಣಲಿನಲ್ಲಿ
ಅಷ್ಟು ಆಯಿಲನ್ನು ತೆಗೆದುಕೊಂಡಿದ್ದೀನಿ. ಈ ಸ್ಪೂನಲ್ಲಿ 3 ಸ್ಪೂನಷ್ಟು ಆಯಿಲನ್ನು ತೆಗೆದುಕೊಂಡಿದ್ದೀನಿ. ಆಯಿಲ್ಗೆ ಸಾಸಿವೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಸಣ್ಣ ಈರುಳ್ಳಿ ನೋಡಿ ಇಷ್ಟು ತೆಗೆದುಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನಾನು ಕರಿಬೇವಿನ ಸೊಪ್ಪನ್ನು ನೆರಳಲ್ಲೇ ಒಣಗಿಸಿ ಇಟ್ಕೊಂಡಿರ್ತೀನಿ. ನನಗೆ ತುಂಬ ಬೇಕಾಗುತ್ತೆ, ಹಾಗಿಂದಾಗೆ ಯಾವಾಗಲೂ ತರೋಕ್ಕಾಗಲ್ಲ ಅಂತ. ಒಳ್ಳೆ ಟೇಸ್ಟೇ ಬರುತ್ತೆ. ಕರಿಬೇವಿನ ಸೊಪ್ಪು ನೆರಳಲ್ಲೇ ಒಣಗಿಸ್ಕೊಂಡು ಇಟ್ಕೋಬೋದು. ಅದನ್ನು ಕೂಡ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟು ಕೂಡ ಫ್ರೈ ಆಗಲಿ. ಒಂದು ಕಡೆ ಸಾಂಬಾರು ಕುದೀತಾ ಇದೆ ನೋಡಿ. ತುಂಬಾ ಟೇಸ್ಟ್ ಆಗಿರುವಂಥ ಸಾಂಬಾರು ಫ್ರೆಂಡ್ಸ್. ಇದು ನಮ್ಮ ಅಮ್ಮ, ನಮ್ಮ ಅಜ್ಜಿ ಅವರೆಲ್ಲ ಕೂಡ ತುಂಬ ದಂಟು ಬೆಳೀತಾಯಿದ್ರು. ನಮ್ಮ ಬಾವಿ ಹತ್ರ ತುಂಬಾ ಬೆಳೆಯುತ್ತಾಯಿದ್ರು ದಂಟನ್ನು. ಆ ದಂಟು ಸೊಪ್ಪಿನಲ್ಲಿ ಅಲ್ಲಲ್ಲಿ ಒಂದೊಂದು ಮತ್ತೆ ಬೀಜಗಳು ಬೇಕಂತ ದಂಟೆ ಸೊಪ್ಪು ಹಾಕೋದಕ್ಕೆ ಹಾಗೆ ಬಿಟ್ಬಿಡ್ತಾಯಿದ್ರು. ಅದು ಮತ್ತೆ ಬೀಜಗಳು ಬರುವುದು ತೆನೆ ಬಿಟ್ಟು ನೋಡಿ. ಅದೇ ದಂಟಿನ ಸಾರನ್ನು ನಾನು ಇವಾಗ ಮಾಡ್ತಾಯಿದ್ದೀನಿ. ಅಂಥ ದಂಟೆ ತಂದು ಮಾಡ್ತಾಯಿರೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ನಮ್ಮ ಅಮ್ಮ ಅಜ್ಜಿ ಅವರೆಲ್ಲ ತುಂಬಾ ಮಾಡ್ತಾಯಿದ್ರು ಈ ಸಾಂಬಾರು. ಈ ಸಣ್ಣ ಈರುಳ್ಳಿ ಅಂತೂ ಹಾಕಿದರೆ ಎಷ್ಟು ಟೇಸ್ಟ್ ಇರುತ್ತಂತಂದರೆ ಸಾಂಬಾರು ಅಷ್ಟು ಟೇಸ್ಟ್ ಇರುತ್ತೆ. ಮೊದಲೆಲ್ಲ ಸಾಂಬಾರು ಈರುಳ್ಳಿನೇ ಉಪಯೋಗಿಸ್ತಾ ಇದ್ದಿದ್ದು ನಾವು ಸಣ್ಣ ಮಕ್ಕಳಾಗಿದ್ದಾಗ. ಈಗ ಯಾರು ಸಾಂಬಾರು ಈರುಳ್ಳಿ ಉಪಯೋಗಿಸೋದಿಲ್ಲ. ದಪ್ಪದ ಈರುಳ್ಳಿ ತೊಗೊಂಬಂದು ಸಾಂಬಾರನ್ನು ಮಾಡ್ತಾರೆ. ಅದು ಅಷ್ಟೊಂದು ಬರೋದಿಲ್ಲ ಫ್ರೆಂಡ್ಸ್. ಅದು ಏನಾದರೂ ತಿಂಡಿಗಳಿಗೆ ಮಾತ್ರ ಚೆಂದ. ಆಯಿತು, ಒಗ್ಗರಣೆ ರೆಡಿ. ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಇರಲಿ, ಒಗ್ಗರಣೆ ಒಂದು ಸ್ವಲ್ಪ ಹಾರಲಿ. ಬಾಯಿಗೆ ಹಾಕ್ಕೊಂಡು ನೋಡೋಣ ಫ್ರೆಂಡ್ಸ್. ಸಾಂಬಾರು ರೆಡಿ ಇದೆ. ಇವಾಗ ಇನ್ನೇನು ಒಂದು 4 ನಿಮಿಷ 3 ನಿಮಿಷ ಕುದ್ರೆ ಸಾಕು. ಟೇಸ್ಟ್ ಹೇಗಿದೆ ಅಂತ ಉಪ್ಪು ಖಾರ ಕರೆಕ್ಟಾಗಿ ಇರುತ್ತೆ. ಉಪ್ಪು ಇವಾಗ ಬೇಸಿಗೆ ಅಲ್ವಾ, ಒಂದು ಸ್ವಲ್ಪ ಕಡಿಮೆ ಮಾಡೋದೇ ಒಳ್ಳೆಯದು. ಸ್ವಲ್ಪ ಕಡಿಮೆ ಇದೆ ಫ್ರೆಂಡ್ಸ್ ಸಾಂಬಾರಿಗೆ ಉಪ್ಪು. ಈಗ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕಡಿಮೆನೇ ಇರಲಿ ಉಪ್ಪು. ಬೇಸಿಗೆ ಕಾಲದಲ್ಲಿ ಬಿ ಪಿ ಇರೋರಿಗೆ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಸೆಕೆಗೆ. ಒಂದು 5 ನಿಮಿಷ ಕುದ್ರೆ ಸಾಕು. ಈಗ ಪಾಕಕ್ಕೆ ಬಂದಿದೆ ಸಾಂಬಾರು. ಈಗ ನಾವು ಒಗ್ಗರಣೆ ಮಾಡಿಟ್ಕೊಂಡಿರೋದನ್ನು ಒಗ್ಗರಣೆ ಕೊಡೋಣ. ಒಂದು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್. ತುಂಬ ಹೊತ್ತು ಕುದಿಬಾರ್ದು. ಒಗ್ಗರಣೆ ಕೊಟ್ಟಾದಮೇಲೆ ಒಂದೇ ಒಂದು ನಿಮಿಷ ಪ್ಲೇಟನ್ನು ಮುಚ್ಚಿ ಕುದಿಸಿ ಸಾಕಷ್ಟೇ. ರೆಡಿ ಆಯಿತು ಸಾಂಬಾರು. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ನಿಮಗೆ ಸಾಂಬಾರು ಆಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಫ್ರೆಂಡ್ಸ್ ನೋಡಿ, ಈ ಕಡೆ ಸುತ್ತಲೂ ವೈಟ್ ಲೇಯರ್ ಅಂತ ಇರುತ್ತೆ. ಆ ವೈಟ್ ಲೇಯರ್ ಪೂರ್ತಿ ಹೊರಟು ಬಿಡುತ್ತೆ ಫ್ರೆಂಡ್ಸ್. ಆಗ ಸಾಂಬಾರು ಆಗಿದೆ ಅಂತ ಅರ್ಥ. ನೋಡಿ, ಈ ರೀತಿ ಕುದೀತಾ ಇರುತ್ತೆ ಸಾಂಬಾರು. ಆವಾಗ ಸಾಂಬಾರು ರೆಡಿ ಇದೆ ಅಂತ ಅರ್ಥ ಫ್ರೆಂಡ್ಸ್. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಫ್ರೆಂಡ್ಸ್. ತಿಂತಾ ಇದ್ದರೆ ಮುದ್ದೆಗೂ ಅನ್ನಕ್ಕೂ ಚಪಾತಿಗೂ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು. ತುಂಬಾ ಟೇಸ್ಟಿ. ಹಳ್ಳಿ ಕಡೆ ಅಂತೂ ನಿಜವಾಗ್ಲೂ ತುಂಬಾ ಮಾಡ್ಕೊಂಡು ತಿಂತಾರೆ ಈ ರೀತಿ. ದಂಟು ಬೆಳೆದವರಂತೂ, ದಂಟೆ ಸೊಪ್ಪು ಬೆಳೀತಾರಲ್ಲ ಅವರಂತೂ ತುಂಬಾ ಚೆನ್ನಾಗಿ ಮಾಡ್ಕೊಂಡು ತಿಂತಾರೆ. ನಮ್ಮಲ್ಲಿ ಅಂತೂ ನಮ್ಮ ಮನೇಲಿ ತುಂಬಾ ಮಾಡ್ತಾಯಿದ್ರು ನಮ್ಮಮ್ಮ ಅವರು. ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆಯಲ್ಲ ಸಾಂಬಾರು. ಒಂದು 10 ಜನ ಅಲ್ಲ 15 ಜನನೂ ತಿನ್ಬೋದು ಅಷ್ಟು ಸಾಂಬಾರು ಮಾಡಿದ್ದೀನಿ.
ಯಾಕಂದರೆ ನನಗೆ ತುಂಬ ಇಷ್ಟ ಈ ಸಾಂಬಾರು. ದಂಟು ಸಿಗೋದೇ ರೇರು, ತುಂಬಾ ಇಷ್ಟ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನಾಳೆನೂ ತಿನ್ಬೋದು. ನೋಡಿ ಎಷ್ಟು ಗಟ್ಟಿನೂ ಇದೆ ಸಾಂಬಾರು, ತೆಳ್ಳಗೂ ಇಲ್ಲ. ಈ ರೀತಿ ಇರಬೇಕು.